ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. 2023ನೇ ವರ್ಷದ ಕೊನೆಯ ಅನಾಲಿಸಿಸ್. ನಮ್ಮ ನೆಕ್ಸ್ಟ್ ಟ್ರೇಡಿಂಗ್ ಡೇಸ್ ಬಂದ್ಬಿಟ್ಟು 2024. 2024ರಲ್ಲಿ ನಮ್ಮ ಟ್ರೇಡಿಂಗ್ ಇನ್ನೂ ಬ್ಯೂಟಿಫುಲ್ ಆಗಿರಲಿ ಅಂತ ನಾನು ಎಲ್ಲರಿಗೂ ಹಾರೈಸ್ತೀನಿ. ಅದೇ ರೀತಿ ಇವತ್ತು ಮಾರ್ಕೆಟ್ ಯಾವ ತರ ಹೋಗಿದೆ ನೋಡೋಣ. ನಿನ್ನೆ ನಾನು ಹೇಳಿದೆ ಯಾವುದೇ ರೀತಿಯ ಡಿಮಾಂಡ್ ಸಪ್ಲೈ ಝೋನ್ಗಳಿಲ್ಲ, ನಮಗೆ ಇರೋದೆಲ್ಲ ಡಿಮಾಂಡ್ ಝೋನ್ಗಳಂತ. ಆಕ್ಚುಲಿ ಇವತ್ತು ಮಾರ್ಕೆಟ್ ರಿಟರ್ನ್ ಆಗಿದೆ, ವಾಪಸ್ ಝೋನ್ ಒಳಗೆ ಬಂದಿದೆ. ಸೊ ನಮ್ಮ ಬೆಳಗ್ಗೆ 9:15ಕ್ಕೆ ಸ್ಟಾರ್ಟ್ ಆಗಿದ್ದ ನಮ್ಮ ಡಿಮಾಂಡ್ ಝೋನ್ ಅಲ್ಲಿ ಇದು ಈಗ ನಮಗೆ ಸಪ್ಲೈ ಆಗಿದೆ. ಈ ಡಿಮಾಂಡ್ ಝೋನ್ ಸ್ಟಾರ್ಟ್ ಆಗಿ ಮತ್ತೆ ನಮ್ಮ ಕೆಳಗಡೆ ಇದ್ದಂತಹ ಡಿಮಾಂಡ್ ಝೋನ್ಗೆ ಬಂದು ಅಲ್ಲಿಂದ ರಿಯಾಕ್ಟ್ ಆಗಿ ಸೇಮ್ ಒಂದೇ ಸಪ್ಲೈ ಮತ್ತೆ ಡಿಮಾಂಡ್ ಒಳಗೆ ಕನ್ಸಾಲ್ಟೇಷನ್ ಆಗಿದೆ. ಸೊ 2 ದಿನದ ಕನ್ಸಾಲ್ಟೇಷನ್ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಕನ್ಸಲ್ಟೇಷನ್ ಆದ್ರೆ ಏನಾಗುತ್ತೆ, ಏನು ಕನ್ಸಲ್ಟೇಷನ್ ಆಗುತ್ತೆ ಅಂತ. ಕರೆಕ್ಟ್ ತಾನೆ? ಕನ್ಸಲ್ಟೇಷನ್ ಆಯ್ತು ಅಂದ್ರೆ ನಮ್ಗೆ ಏನಾಗುತ್ತೆ, ಒಂದು ಬಿಗ್ ಮೂಮೆಂಟಮ್ ಪೆಂಡಿಂಗ್ ಇದೆ, ಯಾವ್ದಾದ್ರು ಕೆಳಗಡೆಗಾದ್ರೂ ಆಗ್ಲಿ ಅಥವಾ ಮೇಲ್ಗಡೆಗಾದ್ರೂ ಆಗ್ಲಿ. ಸೊ ಕನ್ಸಲ್ಟೇಷನ್ ಅಂದ್ರೆ ಏನರ್ಥ, ಮಾರ್ಕೆಟ್ ಇಲ್ಲಿ ಇರುವಂತಹ ಬೈಯರ್ಸ್ ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಂತ ಇದಾರೆ ಅಂತ ಅರ್ಥ, ಅಥವಾ ಇಲ್ಲಿ ಸೆಲ್ಲರ್ಸ್ ಗಳು ಎಂಟರ್ ಆಗ್ತಾ ಇದಾರೆ ಅಂತ ಅರ್ಥ ಆಯ್ತಾ? ಸೊ ನೋಡಿ, ಇಲ್ಲೂ ಸಹ ಕನ್ಸಲ್ಟೇಷನ್ ಆಗಿತ್ತು, ಒಂದು ಫೇಕ್ ಮೂಮೆಂಟಮ್ ಕೊಟ್ಟು ಒಂದು ದೊಡ್ಡ ಮೂಮೆಂಟಮ್ ಬಂತು. ಅದೇ ರೀತಿ ಸೇಮ್ ಇಲ್ಲೂ ಸಹ ಕನ್ಸಲ್ಟೇಷನ್ ಸ್ಟಾರ್ಟ್ ಆಗಿದೆ. ಅರ್ಥ ಆಯ್ತಾ? ಮಾರ್ಕೆಟ್ ಮೂವ್ ಆಗೋದೇ ಇದೇ ತರ. ಯಾವುದೇ ರೀತಿ ಟೆನ್ಷನ್ ತಗೊಳಕ್ ಹೋಗ್ಬೇಡಿ, ಮಾರ್ಕೆಟ್ ಝೋನ್ ಟು ಝೋನೇ ಮೂವ್ ಆಗುತ್ತೆ. ಎರಡೇ ತರ ಮಾರ್ಕೆಟ್ ಮೂವ್ ಆಗೋದು. ಯಾವ ತರ? ಒಂದು ರನ್ ಅಂಡ್ ಪುಲ್ ಬ್ಯಾಕ್, ಮತ್ತೆ ಇನ್ನೊಂದು ಯಾವುದು? ರನ್, ಕನ್ಸಾಲ್ಟೇಷನ್ ಅಂಡ್ ರನ್. ಇವೆರಡನ್ನ ನೀವು ಮೈಂಡ್ ಅಲ್ಲಿ ಇಟ್ಕೊಂಡ್ರೆ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಮಾಡೋದು ತುಂಬಾ ಈಸಿ. ಸೊ ಇದು ಎರಡೇ ರೀತಿ ಅಪ್ ಟ್ರೆಂಡ್ ಅಲ್ಲಿ ಮೇಲ್ಗಡೆ ಮೂವ್ ಆಗೋದು. ಆಯ್ತಾ? ಇದು ಅಪ್ ಟ್ರೆಂಡೇ ಕಂಟಿನ್ಯೂ ಆಗುತ್ತೆ ಅಂದ್ರೆ ಇದಾಗತ್ತೆ, ಇಲ್ಲ ಡೌನ್ ಟ್ರೆಂಡ್ ಹೋಗ್ಬೇಕು ಅಂದ್ರೆ ಇಟ್ ವಿಲ್ ಕ್ರಿಯೇಟ್ ಲೈಕ್ ದಿಸ್. ಸೊ ಇದನ್ನೇ ಪ್ಯಾಟರ್ನ್ಸ್ಗಳು, ಟ್ರಿಪಲ್ ಟಾಪ್, ಹೆಡ್ ಅಂಡ್ ಶೋಲ್ಡರ್ ಅಂತ ಹೇಳ್ತಾರೆ. ಅದನ್ನ ನೋಡ್ಕೊಂಡು ಟ್ರೇಡ್ ಮಾಡಿ. ಅದೆಲ್ಲ ಅವಶ್ಯಕತೆ ಇಲ್ಲ. ನಾವು ಇಂಟ್ರಾಡೇ ಟ್ರೇಡ್ ಮಾಡೋರಿಗೆ ಅದು ಯಾವುದು ಸಹ ಲೆಕ್ಕಕ್ಕೆ ಬರೋಲ್ಲ. ಯಾಕಂದ್ರೆ ಕಮ್ಮಿ ಟೈಮ್ ಫ್ರೇಮಲ್ಲಿ ಯಾವುದೇ ರೀತಿಯ ಇದು ವರ್ಕ್ ಆಗಲ್ಲ. ಏನು? ಚಾರ್ಟ್ ಪ್ಯಾಟರ್ನ್ಸ್ಗಳು. ಸೊ ಬ್ಯಾಂಕ್ ನಿಫ್ಟಿ ಏನ್ ಹೇಳ್ತಾ ಇದೆ? ಬ್ಯಾಂಕ್ ನಿಫ್ಟಿ ತುಂಬಾ ಸಿಂಪಲ್ ಆಗಿ ನಮ್ಮ ಡಿಮಾಂಡ್ ಝೋನ್ ಅಲ್ಲೇ ಓಪನ್ ಆಯ್ತು. ಡಿಮಾಂಡ್ ಝೋನ್ ನ ಬ್ರೇಕ್ ಮಾಡ್ತು ಫಸ್ಟ್ 5 ಮಿನಿಟ್ಸ್ ಕ್ಯಾಂಡಲ್ ಅಲ್ಲೇ. ನೆಕ್ಸ್ಟ್ ಈ ಜಾಗದಲ್ಲಿ ಅಲ್ಲೇ ಒಂದು ಸಪೋರ್ಟ್ ನ ತಗೊಂಡು ಮಾರ್ಕೆಟ್ ಏನಾಯ್ತು, ಒಂದು ಕ್ಲಿಯರ್ ಮೊಮೆಂಟಮ್ ಕೊಡ್ತು ನಿಯರ್ ನೆಕ್ಸ್ಟ್ ಝೋನ್ ವರ್ಗು. ಅದಾದ್ಮೇಲೆ ತುಂಬಾ ಹೊತ್ತು ಕನ್ಸಾಲ್ಟೇಷನ್ ಆಯ್ತು. ಸೊ ನೆಕ್ಸ್ಟ್ ನಮ್ಮ ಇಲ್ಲಿ ಒಂದು ಫಾಲ್ಸ್ ಬ್ರೇಕ್ಔಟ್ ಕೊಟ್ಟಾದ್ಮೇಲೆ ಮತ್ತೆ ಒಂದು ಮೊಮೆಂಟಮ್ ಟುವರ್ಡ್ಸ್ ನಮ್ಮ ಯಾವುದು ಬೆಳಗ್ಗೆ ಓಪನ್ ಆಗಿದಂತಹ ಝೋನ್ ಹತ್ರ. ಇದನ್ನ ಸಪ್ಲೈ ಝೋನ್ ಕನ್ವರ್ಟ್ ಮಾಡ್ಕೊಂತೀವಿ. ಸೊ ನಮಗೆ ಬ್ಯಾಂಕ್ ನಿಫ್ಟಿ 2 ಸಪ್ಲೈ ಝೋನ್ ಸಿಕ್ತು. ಸೊ ನಾವು ಇದನ್ನ ನೋಡೋದಾದ್ರೆ ಇದು ಸಹ ಒಂದು ಕನ್ಸಲ್ಟೇಷನ್. ಇವತ್ತು ಯಾವುದೇ ರೀತಿ ಎರಡೇ ಬಿಗ್ ಟ್ರೇಡ್ ಸಿಕ್ಕಿರೋದು, ಒಂದು ಪುಟ್ ಸೈಡ್ಗೆ, ಒಂದು ಕಾಲ್ ಸೈಡ್ಗೆ. ಸೊ ನಿಮ್ಮ ಕರ್ತವ್ಯ ಏನು, ಡ್ಯೂಟಿ ಏನು ಟ್ರೇಡಿಂಗ್ ಮಾಡುವಾಗ ಅಂತ ಅಂದ್ರೆ ಝೋನ್ಗಳಲ್ಲಿ ನೀವು ಯಾವ ರೀತಿ ರಿಯಾಕ್ಟ್ ಮಾಡ್ತೀರಾ ಅಂತ. ಯಾವುದೇ ಅನಾಲಿಸಿಸ್ ಅವಶ್ಯಕತೆ ಇಲ್ಲ. ಮಾರ್ಕೆಟ್ ಯಾವ್ದಾದ್ರು ಝೋನ್ಗಳಿಗೆ ಬಂತು ಅಂದ್ರೆ ಆ ಝೋನಲ್ಲಿ ನೀವು ಯಾವ ರೀತಿ ರಿಯಾಕ್ಟ್ ಮಾಡ್ತೀರಾ ಅಷ್ಟೇ. ಆ ಝೋನಿಗೆ ಬಂದು ಬ್ರೇಕ್ಔಟ್ ಆಗಿ ರೀಟೆಸ್ಟ್ ಎಂಟ್ರಿ ಆಗ್ತೀರಾ, ಅಥವಾ ಅದೇ ಝೋನ್ ಒಳಗೆ ವಾಪಸ್ ಏನಾದ್ರು ರಿವರ್ಸಲ್ ಆಗೋದಾದ್ರೆ ಸಿಗ್ನಲ್ ಸಿಗುತ್ತೆ, ರಿವರ್ಸಲ್ ಸಿಗ್ನಲ್ಸ್. ನಾನು ಕ್ಲಾಸ್ ಅಪ್ಲೋಡ್ ಮಾಡಿದಾಗ ನಿಮ್ಗೆ ಎಲ್ಲರಿಗೂ ಸಿಗುತ್ತೆ, ಅದನ್ನ ಕಲ್ತ್ಕೊಳ್ಳಿ. ಅದು ಯಾವ ಕಡೆ ಮೂವ್ ಆಗುತ್ತೆ ಅನ್ನೋದನ್ನ ನೋಡೋದಷ್ಟೇನೆ. ಅದ್ರ ಜೊತೆ ನಾವು ರಿಯಾಕ್ಟ್ ಮಾಡ್ಬೇಕಾಗತ್ತೆ. ಯಾವುದೇ ರೀತಿ ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು, ನಾ ಇದಕ್ಕೇನೋ ರಾಕೆಟ್ ಸೈನ್ಸ್ ಕಲಿಬೇಕು ಅಂತ ಏನೂ ಇಲ್ಲ. ಓಕೆ. ಸೊ 2023ನೇ ಇಸ್ವಿಯ ಕೊನೆ ದಿನದ ಅನಾಲಿಸಿಸ್ ಈ ತರ ಇದೆ. ಯಾವುದೇ ಕಾರಣಕ್ಕೂ ಹೆದರಕ್ ಹೋಗ್ಬಿಡಿ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಕಲೀರಿ, ಕಲ್ತ್ರೆ ಇದು ತುಂಬಾ ಒಳ್ಳೆ ಎಜುಕೇಶನ್, ತುಂಬಾ ಒಳ್ಳೆ ಸ್ಕಿಲ್ಫುಲ್ ಎಜುಕೇಶನ್. ಲೈಫಲ್ಲಿ ಯಾವತ್ತೂ ಉಪವಾಸ ಮಲ್ಗಲ್ಲ. ಥ್ಯಾಂಕ್ ಯು ಗೈಸ್, ಟೇಕ್ ಕೇರ್.